ಮೂವಿ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಅಂತ ನೋಡೋ ಅಂತ ಮೂವಿನೇ. ಬಂದು ಎಲ್ಲಾರು ನೋಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ಆಕ್ಷನ್, ಧ್ರುವ ಸರ್ಜಾ ಅವ್ರದ್ದು ಮತ್ತೆ ಹೀರೋಯಿನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಡಿಟ್ ತುಂಬಾ ಚೆನ್ನಾಗಿದೆ. ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಚೆನ್ನಾಗಿದೆ ಸರ್. ಸೂಪರ್ ಹಿಟ್ ಆಗ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಿದ್ದಾರೆ. ಅವ್ರ ಆಕ್ಷನ್ ತುಂಬಾ ಚೆನ್ನಾಗಿದೆ. ಬಟ್ ಪಾರ್ಟ್ 2 ಗೆ ನಾವು ವೆಯ್ಟ್ ಮಾಡ್ತಿದೀವಿ ಸರ್. ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಇಂಥ ಮೂವಿಗಳು ಇನ್ನು ಮುಂದೆ ಬರ್ತಾನೆ ಇರಬೇಕು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂತ ಮೂವಿಗಳು ಈಗ ತುಂಬಾ ಕಡಿಮೆ. ಕನ್ನಡ ಚಿತ್ರರಂಗವನ್ನ ಯಾವುದೋ ಒಂದು ಮೇಲೆ ಮಟ್ಟಕ್ಕೆ ಏರುವಂತ ಮೂವಿ ಇದು ಆಗಿದೆ. 100% ಇದು 100 ಡೇಸ್ ಓಡೋದಂತೂ ಗ್ಯಾರಂಟಿ. ಫುಲ್ ಮೂವಿ ಫ್ಯಾಮಿಲಿ ಸಮೇತ ಕೂಡ್ಕೊಂಡು ನೋಡ್ಬೇಕು ಸರ್. ಯಾವುದೇ ರೀತಿಯಾದಂಥ ಪೈರೇಸಿಯನ್ನು ಮಾಡದೆ ಸೊ ಮೂವಿಯನ್ನ ಎಲ್ಲ ಚಿತ್ರರಂಗದಲ್ಲಿ ನೋಡಬೇಕು ಅಂತ ಹೇಳಿ ಕನ್ನಡಿಗರಲ್ಲಿ ವಿನಂತಿ ಮಾಡ್ಕೋತೀವಿ. ಥ್ಯಾಂಕ್ ಯು ಸರ್. ಆಗಿದೆ. ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಸೊ ಪಾರ್ಟ್ 2 ನೋಡಕ್ ಜಲ್ದಿ ಕಾತರದನ್ನೇ ಕಾಯ್ತಾ ಇದೀರಿ. ಆದಷ್ಟು ಬೇಗ ಪಾರ್ಟ್ 2 ಬರ್ಲಿ. ಫ್ಯಾಮಿಲಿ ನೋಡಂತ ಸಿನಿಮಾ. ಇದರಲ್ಲಿ ಸಂಜಯ್ ದತ್ ಪಾತ್ರ ತುಂಬಾ ಇಷ್ಟ ಆಯ್ತು ನನಗೆ. ತುಂಬಾ ಚೆನ್ನಾಗಿದೆ. ಅವ್ರದ್ದು ಮುಂದೆ ಏನಾಗುತ್ತೆ ಯಾಕೆ ಅಂತ ಈಗ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಚೆನ್ನಾಗಿದೆ. ಕ್ಯೂರಿಯಾಸಿಟಿ ಇದೆ. ಥ್ಯಾಂಕ್ ಯು. ಮೂವಿ ಹೇಗಿದೆ ಸರ್? ಮೂವಿ ಚೆನ್ನಾಗಿತ್ತಲ್ಲ, ನೋಡಕ್ಕೆ ಇಂಟ್ರೆಸ್ಟ್ ಬರ್ತದೆ. ಫ್ಯಾಮಿಲಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಸರ್ಜಾ ಅವ್ರ ಆಕ್ಟಿಂಗ್ ಹೇಗಿದೆ ಸರ್? ಕದರ್ ಆಗಿದೆ ಅಣ್ಣ. ನಂಬರ್ 1 ಆಕ್ಟಿಂಗು, ಫೈಟಿಂಗು, ಆಕ್ಟಿಂಗು ನಂಬರ್ 1 ಅಣ್ಣ. ಆಕ್ಷನ್ ಪ್ಲೀಸ್ ಅಂತ ಸುಮ್ಮನೆ ಅಂದಿಲ್ಲ ಅಣ್ಣ ಅವ್ರಿಗೆ. ನಂಬರ್ 1 ಆಕ್ಟಿಂಗ್ ಅಣ್ಣ. ಚೆನ್ನಾಗಿದೆ ಅಣ್ಣ, ನೋಡಕ್ ಇಷ್ಟ ಆಯ್ತು. ಸೂಪರ್ ಬ್ರೋ. ಮೂವಿ ಬಗ್ಗೆ ಮಾತೇ ಇಲ್ಲ. ಸೂಪರ್ ಇದೆ. ಯಾರ ಪಾತ್ರ ತುಂಬಾ ಹೈಲೈಟ್ ಆಗಿದೆ ಸರ್? ಹಾ ಬ್ರೋ, ಯಾರ ಪಾತ್ರ ತುಂಬಾ ಹೈಲೈಟ್ ಆಗಿದೆ? ಇವ್ರದ್ದು ಬ್ರೋ, ನಮ್ದು ಸಂಜಯ್ ದತ್ ಅವ್ರು ತುಂಬಾ ಇಷ್ಟ ಆಯ್ತು. ಆಕ್ಷನ್ ಮಾತ್ರ ಅವರು ಓಕೆ ಬ್ರೋ, ಅವರು ಪರವಾಗಿಲ್ಲ, ಮಸ್ತಾಗಿ ಮಾಡಿದ್ದಾರೆ. ಫೈಟಿಂಗ್ ಎಲ್ಲ ಹೇಗಿದೆ ಸರ್? ಫೈಟಿಂಗ್ ಸೈಕ್ ಬ್ರೋ, ಸೀನ್ ಮಾತ್ರ ಸೈಕ್ ಇದೆ. ಹೌದು, ಲಾಸ್ಟ್ ಅಲ್ಲಿ ಪೂರಾ ಫುಲ್ ಥ್ರಿಲ್ ಇದೆ ಬ್ರೋ. ಲಾಸ್ಟ್ ಅಲ್ಲಿ ಮಾತ್ರ ಫುಲ್ ಥ್ರಿಲ್ ಇದೆ. ಲಾಸ್ಟ್ ಅಲ್ಲಿ ಒಂಥರ ಇದು ಬರ್ತಲ್ಲ ಕಾಯಿ, ಅದು ಫುಲ್ ಸೀನ್ ಮಸ್ತ್ ಇದೆ ಬ್ರೋ. ಪಾರ್ಟ್ 2 ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಸರ್? ಪಾರ್ಟ್ 2 ಅವ್ರ ಅಣ್ಣ ಏನ್ ಮಾಡ್ತಾರ ಅನ್ನೋದೇ ಅದು ಸ್ವಲ್ಪ ಇದು ಬ್ರೋ. ಅದು ಸುದೀಪ್ ಲಾಸ್ಟ್ ಅಲ್ಲಿ ಬಂದಲ್ಲ, ಅದೇ ಎಕ್ಸೈಟ್ಮೆಂಟ್. ಇದು ಏನಾಗುತ್ತೆ ಏನಿಲ್ಲ ಅಂತ ಅದೇ. ಅದು ಮತ್ತೆ ಅವ್ರ ಅಣ್ಣ ಧ್ರುವ ಅವ್ರ ಅಣ್ಣ ಇದು ಮಾಡ್ತಾರಲ್ಲ, ಆ ಸೀನ್ ಮಾತ್ರ ತುಂಬಾ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಅದು ಚೆನ್ನಾಗಿದೆ ಅಣ್ಣ ಮೂವಿ. ಎಲ್ಲ ಆಕ್ಷನ್ ಪೂರ್ತಿ ಧ್ರುವ ಸರ್ಜಾ ಅಂತ ಹೇಳಕ್ಕಾಗಲ್ಲ. ಆ ಕದರ್ ಅವ್ರ ಆಕ್ಟಿಂಗು ಅದು ನೋಡಕ್ಕೆ ಆಗ್ತಲ್ಲ ಅಣ್ಣ, ಪೂರ್ತಿ ಸೈಕ್ ಆಗೈತೆ. ಸೂಪರ್ ಅಣ್ಣ, ಚೆನ್ನಾಗಿದೆ. ಬಂದು ನೋಡ್ಬೋದು ಫ್ಯಾಮಿಲಿ ನೋಡ್ಬೋದು ಅಣ್ಣ. ಫ್ಯಾಮಿಲಿ ನೋಡ್ಬೋದು, ಚೆನ್ನಾಗಿದೆ. ಬಂದು ನೋಡ್ಕೊಡ್ರಿ. ಓಕೆ, ಥ್ಯಾಂಕ್ ಯು.